ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ತತ್ಸಮ ತದ್ಭವಗಳು ಮತ್ತು ಕೆಲವು ಸಂಧಿಗಳು, ಅಕರ್ಮಕ ವಾಕ್ಯ, ಸಕರ್ಮಕ ವಾಕ್ಯ, ಇವನ್ನೆಲ್ಲವನ್ನ ಮತ್ತು ಪರ್ಯಾಯ ಪದಗಳು ಅಥವಾ ಸಮಾನಾರ್ಥಕ ಪದಗಳು ಅಂತ ಕರಿತೀರಲ್ಲ, ಇವುಗಳನ್ನು ಎಲ್ಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ. 1 ಮಾರ್ಕ್ಸ್ ಇರ್ತದೆ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವು ತತ್ಸಮ ತದ್ಭವಗಳಾಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ಕೆಲವು ಸಂಧಿಗಳ ಟ್ರಿಕ್ಸ್ಗಳು, ಅಕರ್ಮಕ ವಾಕ್ಯ ಮತ್ತು ಸಕರ್ಮಕ ವಾಕ್ಯ, ಇವೆಲ್ಲವನ್ನ ಇವತ್ತು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಾವು ಫಸ್ಟಿಗೆ ನೋಡೋಣ, ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿದ ಮತ್ತು ಕೇಳಬಹುದಾದಂತಹ ತತ್ಸಮ ತದ್ಭವಗಳನ್ನು. 1 ನಿಮಿಷದಲ್ಲಿ ತತ್ಸಮ ತದ್ಭವ ಅಂದ್ರೆ ಏನು ಹೇಳಿ. ತತ್ಸಮ ಅಂತಂದ್ರೆ ಸಂಸ್ಕೃತದಲ್ಲಿದ್ದಂತಹ ಪದಗಳನ್ನ ಸಮನಾಗಿ ಇದ್ದಕ್ಕಿದ್ದಂತೆ ತಂದು ಕನ್ನಡದಲ್ಲಿ ಬಳಸ್ತೀವಲ್ಲ, ಅವನ ತತ್ಸಮ. ತದ್ಭವ ಅಂತಂದ್ರೆ ಏನಪ್ಪಾ, ಅದರಂತೆ ಸಂಸ್ಕೃತದಲ್ಲಿರುವ ಪದಗಳಂತೆನೆ ಅದರಿಂದ ಬೇರೆ ರೀತಿಯಲ್ಲಿ ಬಳಸುವಂಥ ಪದಗಳಿಗೆ ಏನಂತಾರಪ್ಪ ಅಂದ್ರೆ, ಬೇರೆ ರೀತಿ ಉಚ್ಚಾರಣೆ ಮಾಡುವಂಥ ಪದಗಳು, ಅವುಗಳಿಗೆ ತದ್ಭವ ಅಂತ ಕರೀತಾರೆ. ಇಲ್ಲಿ ತತ್ಸಮ ಪದಗಳು ನೋಡೋಣ, ತದ್ಭವ ಪದಗಳನ್ನು ನೋಡೋಣ. ಫಸ್ಟ್ ಇಲ್ಲಿ ಒಂದಿದೆ, ಬಿದಿಗೆ, ತದಿಗೆ, ಪತಿವ್ರತೆ, ವೈಶಾಖ, ಪ್ರಾಣ, ಪುಣ್ಯ, ಪ್ರತಿಹಾರಿ, ಹಂಸ, ಕುಟಾರ, ಗ್ರಹ. ಇವಿಷ್ಟು ಬಹಳ ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು. ಈಗ ನೋಡಿ, ಇಲ್ಲಿ ಬಿದಿಗೆ ಅಂತ ಇದೆ. ಬಿದಿಗೆ ಅಂದ್ರೆ ಏನಾಗ್ತದಪ್ಪ, ದ್ವಿತೀಯ. ಅಮಾವಾಸ್ಯೆ ಆದ ಮೇಲೆ ಏನು ಚಂದ್ರ ಕಾಣಿಸ್ಕೊಳ್ತಾನಲ್ಲ, 1ನೇ ದಿನದ ಚಂದ್ರ, 2ನೇ ದಿನದ ಚಂದ್ರ, 3ನೇ ದಿನದ ಚಂದ್ರ, ಅದಕ್ಕೆ ಹೆಸರುಗಳೇನು ಕರೀತಾರಪ್ಪ ಅಂದ್ರೆ, 2ನೇ ದಿನದ್ದು ಬಿದಿಗೆ. ಬಿದಿಗೆ ಅಂದ್ರೆ ದ್ವಿತೀಯ. ದ್ವಿತೀಯ ದ್ವಿತೀಯ ಅಂದ್ರೆ ಬಿದಿಗೆ ಅಂದ್ರೆ ದ್ವಿತೀಯ. ಬಿದಿಗೆ ದ್ವಿತೀಯ. ತದಿಗೆ ಅಂತಂದ್ರೆ ತೃತೀಯ. ಬಿದಿಗೆ ದ್ವಿತೀಯ, ತದಿಗೆ ತೃತೀಯ. ಪತಿವ್ರತೆ ಅಂತಂದ್ರೆ ಹದಿಬದೆ. ಹದಿಬದೆ. ವೈಶಾಖ ಬೇಸಿಗೆ ಅಂತ. ವೈಶಾಖ ಬೇಸಿಗೆ. ಪ್ರಾಣ ಹರಣ. ಇನ್ನೊಮ್ಮೆ ಹೇಳ್ತೀನಿ, ಬಿದಿಗೆ ಅಂದ್ರೆ ದ್ವಿತೀಯ, ತದಿಗೆ ಅಂದ್ರೆ ತೃತೀಯ, ಪತಿವ್ರತೆ ಅಂದ್ರೆ ಹದಿಬದೆ, ವೈಶಾಖ ಬೇಸಿಗೆ, ಪ್ರಾಣ ಹರಣ, ಹೀಗೆ ಬರ್ತವೆ. ಮತ್ತೊಂದು ಹೇಳ್ತೀನಿ, ಇಲ್ಲಿ ಪುಣ್ಯ. ಪುಣ್ಯ ಅಂದ್ರೆ ಪುಣ್ಯ ಅಂತ ಬರ್ತದೆ. ಇಲ್ಲಿ ಒಂದು ಮಾತು ಹೇಳ್ತೀನಿ, ಇವುಗಳಿಗೆ ಏನು ರೂಲ್ ಇಲ್ಲ, ಉಳಿದಕ್ಕೆ ಒಂದೊಂದು ರೂಲ್ಸ್ ಇರ್ತವೆ, ಸೂತ್ರ ಇರ್ತದೆ. ಬಟ್ ತತ್ಸಮ ತದ್ಭವಗಳಿಗೆ ಹಾಗಲ್ಲ. ಪುಣ್ಯ ಇದು ಸಂಸ್ಕೃತ ಪದ. ಒಬ್ಬ ಕನ್ನಡದವನಿಗೆ ಹೇಳಿರ್ಬೋದು, ಅವನಿಗೆ ಅದು ಅನ್ನಕ್ ಬರುವುದಿಲ್ಲ. ಪುಣ್ಯ ಅಂತ ಹೇಳಿದಾಗ ಅವನು ಹೂನ್ಯ ಅಂದಿರ್ಬೇಕು. ಹೂನ್ಯ ಅಲ್ಲ, ಅದು ಪುಣ್ಯ ಅಂತ ಹೇಳಿದ್ರು ಕೂಡ ಹೂನ್ಯ ಅಂದ್ರೆ ತದ್ಭವದಲ್ಲಿ ಹಾಗೇನೇನಾಗ್ಬಿಟ್ಟದಪ್ಪ, ಅದು ಪುಣ್ಯ ಪುಣ್ಯ. ಇಲ್ಲಿ ನೋಡು, ಇನ್ನೊಂದು ಹಂಸ, ಪತಿವ್ರತೆ ಅಂತ ಬರ್ತದೆ. ಮತ್ತೊಂದು ಪತಿವ್ರತೆ ಬರ್ದಿನಲ್ಲೇ, ಪ್ರತಿ ಪಡಿ. ಪ್ರತಿ ಪಡಿ. ಹಂಸ ಅಂಚೆ. ಹಂಸ ಅಂಚೆ. ಮತ್ತೊಂದು ಬರ್ತದೆ ಕುಟಾರ. ಈ ಕುಟಾರ ಅಂದ್ರೆ ಕೊಡಲಿ. ಕುಟಾರ ಕೊಡಲಿ. ಗ್ರಹ ಗರ. ಇಲ್ಲಿ ನೋಡಿ ಹೇಳ್ತೀನಿ ನಮ್ಮೆ, ಬಿದಿಗೆ ದ್ವಿತೀಯ, ತದಿಗೆ ತೃತೀಯ, ಪತಿವ್ರತೆ ಹದಿಬದೆ, ವೈಶಾಖ ಬೇಸಿಗೆ, ಪ್ರಾಣ ಹರಣ. ಅದಾದ್ಮೇಲೆ ಪುಣ್ಯ ಪುಣ್ಯ, ಪ್ರತಿ ಪಡಿ. ಪ್ರತಿ ಪಡಿ ಅಂತ ಆಗ್ತದೆ, ಪ್ರತಿ ಪಡಿ. ಹಂಸ ಅಂಚೆ, ಕುಟಾರ ಕೊಡಲಿ, ಗ್ರಹ ಗರ. ಗರ ಅಂದ್ರೆ ದೇವ ಅಂದಂಗೆ. ಇವು ಬಹಳ ಇಂಪಾರ್ಟೆಂಟ್ ಆದಂತಹ ತತ್ಸಮ ತದ್ಭವಗಳು. ಇವ್ ನೋಡ್ಕೊಳ್ಬೇಕು. ಅದಾದ್ಮೇಲೆ ನಾವು ಬರೋಣ ಸಮಾನಾರ್ಥಕ ಪದಗಳಿಗೆ ಬರೋಣ. ಇಲ್ಲಿ ಇಬ ಅಂದ್ರೆ ಆನೆ. ಸಮಾನಾರ್ಥಕ ಪದಗಳು ಕೇಳ್ತಾರೆ. ಇಬ ಅಂದ್ರೆ ಆನೆ. ಇಕ್ಸು ಅಂತಂದ್ರೆ ಏನಪ್ಪಾ ಅಂದ್ರೆ ಕಬ್ಬು. ಇಕ್ಸು ಅಂದ್ರೆ ಕಬ್ಬು. ಸಾಮಜ
ಸಾಮಜನು ಅಂತಾರೆ ಆನೆಗೆ, ಇಬಾನು ಅಂತಾರೆ ಸಾಮಜ ಅಂದ್ರು ಕೂಡ ಆನೆ. ರುಧಿರ, ಇವು 6th ಹಿಡ್ಕೊಂಡು 10th ಒಂದು ಕನ್ನಡ ಪುಸ್ತಕದ ಹಿಂದ್ಗಡೆ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದು ಮತ್ತು ನಾನಾ ಪರೀಕ್ಷೆಗಳಲ್ಲಿ ಕೇಳಿದ್ದೇನೆ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಸಾಮಜ ಅಂದ್ರೆ ಆನೆ, ರುಧಿರ ಅಂದ್ರೆ ರಕ್ತ, ರುಧಿರ ಅಂದ್ರೆ ರಕ್ತ. ಮತ್ತೊಂದು ಬರ್ತದೆ ಅವನಿ, ಅವನಿ ಅಂದ್ರೆ ಭೂಮಿ, ಅವನಿ ಭೂಮಿ. ತುರಗ, ಮತ್ತೊಂದು ಬರ್ತದೆ ತುರಗ ಅಂತಂದ್ರೆ, ತುರಗ ಅಂತಂದ್ರೆ ಏನಪ್ಪಾ ಅಂದ್ರೆ ವೇಗವಾಗಿ ಚಲಿಸುವುದಕ್ಕೆ ಏನಂತಾರಪ್ಪ ಕುದುರೆ. ತುರಗ ಅಂದ್ರೂ ಕೂಡ ಕುದುರೆ ಅಥವಾ ಅಶ್ವ ಅನ್ರಿ, ಅಥವಾ ಅಯ. ಅಂಬು ಅಂದ್ರೆ ನೀರು. ಮತ್ತೊಂದ್ಸಾರಿ ಬಂದಿತ್ತು ಅಪ್ ಅಂತ ಕೇಳಿದ್ರು, ಅಪ್ ಅಥವಾ ಅಪು ಅಂತ ಕೇಳಿದ್ರು. ಅಪ್ ಅಂದ್ರೂ ಕೂಡ ನೀರು, ಪಂಚಭೂತಗಳಲ್ಲಿ ಒಂದು ಇದು ಅಪ್ ಅಥವಾ ಅಪು ಅಂತ ಕರೀತಾರೆ. ಅಪ್ ಅಂದ್ರೆ ನೀರು. ಇವು ಸಮಾನಾರ್ಥಕ ಪದಗಳು. ಮತ್ತೆ ಬರ್ತೀನಿ ಇಲ್ಲಿ ಕದಳಿ, ಇದನ್ನು ಬಹಳ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕದಳಿ ಅಂದ್ರೆ ಬಾಳೆ, ಬಾಳೆ ಗಿಡಕ್ಕೆ ಏನಂತಾರಪ್ಪ ಕದಳಿ. ಪಯ ಅಂತ ಒಂದು ಶಬ್ದ ಬರ್ತದೆ, ಸಮಾನಾರ್ಥಕ ಪದ. ಪಯ ಅಂದ್ರೆ ಹಾಲು, ಪಯ ಅಂದ್ರೆ ಹಾಲು. ಘೃತ ಅಂತ ಬರ್ತದೆ, ಘೃತ ಅಂದ್ರೆ ತುಪ್ಪ, ಘೃತ ಅಂದ್ರೆ ತುಪ್ಪ. ಇನ್ನೊಂದು ಬರ್ತದೆ ಪಾದಪ, ಮರ, ಪಾದಪ ಅಂದ್ರೆ ಮರ. ಶಾರ್ದೂಲ ಅಂತ ಬರ್ತದೆ, ಶಾರ್ದೂಲ ಅಂದ್ರೆ ಹುಲಿ, ಶಾರ್ದೂಲ ಅಂದ್ರೆ ಹುಲಿ. ಕುಂಜರ ಅಂತಾನು ಕರೀತಾರೆ ಆನೆಗೆ, ಕುಂಜರ ಆನೆ. ಇನ್ನೊಂದು ಬರ್ತದೆ ದ್ವಿಜ, ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತ, ದ್ವಿಜ ಅಂದ್ರೆ ಸಮಾನಾರ್ಥಕ ಪದ ಬ್ರಾಹ್ಮಣ. ಮತ್ತೊಂದು ಕಡೆಗಳಲ್ಲಿ ಕೇಳ್ತಾರೆ ಏನಪ್ಪಾ ಅಂದ್ರೆ ತನುಜ, ತನುಜ ಅಂದ್ರೆ ಮಗ, ತನುಜೆ ಅಂತಂದ್ರೆ ಮಗಳು. ತನುಜ, ತನುಜ ಅಂದ್ರೆ ಮಗ, ತನುಜೆ, ತನುಜೆ ಅಂತಂದ್ರೆ ಮಗಳು. ಇಲ್ಲಿ ನೋಡ್ರಿ, ತನುಜ ಮಗ, ತನುಜೆ ಅಂದ್ರೆ ಮಗಳು. ಅನುಜ ಅಂತಂದ್ರೆ ತಮ್ಮ, ಸಮಾನಾರ್ಥಕ ಪದಗಳು ಕೇಳ್ತಾರೆ. ಅನುಜ ಅಂದ್ರೆ ತಮ್ಮ. ಈ ರೀತಿಯಾಗಿ ಸಮಾನಾರ್ಥಕ ಪದಗಳು ಬರ್ತವೆ. ಇದು ಹೇಳ್ಕೊಟ್ಟೆ. ಇನ್ನೊಂದಿದೆ ನೆರೆದಲಗ ಅಂತ ಬರ್ತದೆ. ರಾಮಧಾನ್ಯ ಚರಿತೆಯಲ್ಲಿ ಈ ಒಂದು ಶಬ್ದ ಬಳಕೆ ಕನಕದಾಸರು ಬಳಸ್ತಾರೆ. ನೆರೆದಲಗ ಅಂತಂದ್ರೆ ಏನಪ್ಪಾ ಅಂದ್ರೆ, ನೆರೆದಲಗ ಅಂತಂದ್ರೆ ಇದು ಏನಪ್ಪಾ ಅದಕ್ಕೆ ರಾಗಿ. ನೆರೆದಲಗ ಅಂದ್ರೆ ರಾಗಿ. ಮತ್ತೊಂದು ಬರ್ತದೆ ಕಳವೆ ಅಂತ ಬರ್ತದೆ. ಕಳವೆ ಅಂದ್ರೆ ಭತ್ತ, ಕಳವೆ ಅಂದ್ರೆ ಭತ್ತ. ಸುಂಕ ಅಂತ ಒಂದ್ ಸರಿ ಕೇಳಿದ್ವಿ, ಸುಂಕ ಅಂದ್ರೆ ಟ್ಯಾಕ್ಸ್, ಕರ ಅಂತ ಕರಿತೀರಲ್ಲ, ಇದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಸಮಾನಾರ್ಥಕ ಪದಗಳು. ಮತ್ತೊಮ್ಮೆ ಹೇಳ್ತೀನಿ. ಇಬ ಅಂದ್ರೆ ಆನೆ, ಇಕ್ಷು ಅಂದ್ರೆ ಕಬ್ಬು, ಸಾಮಜ ಅಂದ್ರೆ ಆನೆ, ರುಧಿರ ಅಂದ್ರೆ ರಕ್ತ, ಅವನಿ ಅಂದ್ರೆ ಭೂಮಿ, ತುರಗ ಅಂದ್ರೆ ಕುದುರೆ, ಅಂಬು ಅಂದ್ರೆ ನೀರು. ಮತ್ತೊಂದು ಕದಳಿ ಅಂದ್ರೆ, ಇದ್ರ ಬಹಳ ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಬೇಕು. ಕದಳಿ ಅಂದ್ರೆ ಬಾಳೆ, ಬಾಳೆ ಗಿಡಕ್ಕೆ ಬಾಳೆ. ಪಯ ಅಂದ್ರೆ ಹಾಲು, ಪಯಸ್ಯಯನ ಅಂತೀರ್ ನೋಡು, ಹಾಲಿನ ಕಡಲಲ್ಲಿ ಮಲಗಿದವನು. ಪಯ ಅಂದ್ರೆ ಹಾಲು. ಘೃತ ಅಂದ್ರೆ ತುಪ್ಪ. ಪಾದಪ ಅಂದ್ರೆ ಮರ. ಶಾರ್ದೂಲ ಅಂತಂದ್ರೆ ಹುಲಿ. ಕುಂಜರ ಅಂದ್ರೆ ಆನೆ. ದ್ವಿಜ ಅಂದ್ರೆ ಬ್ರಾಹ್ಮಣ. ಈ ರೀತಿ ನೆರೆದಲಗ ಅಂದ್ರೆ ರಾಗಿ. ಇಷ್ಟು ಸಮಾನಾರ್ಥಕ ಪದಗಳು. ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರು ಹುಡ್ಕೋಬಹುದು. ಮುಂದಿಂದು ನೆಕ್ಸ್ಟ್ ಏನ್ ಕೇಳ್ತಾರಂದ್ರೆ ಸಕರ್ಮಕ ವಾಕ್ಯ, ಅಕರ್ಮಕ ವಾಕ್ಯ ಅಂತ. ಸಕರ್ಮಕ ವಾಕ್ಯ ಅಂತಂದ್ರೆ ಕರ್ಮ ಪದವನ್ನ ಬಯಸುವುದು. ಅಕರ್ಮಕ ವಾಕ್ಯ ಅಂದ್ರೆ ಕರ್ಮ ಪದವನ್ನ ಬಯಸದೇ ಇರತಕ್ಕಂಥ ಅಕರ್ಮಕ ವಾಕ್ಯ. ಇಲ್ಲಿ ನಾನು ಮೊದಲು ಹೇಳ್ಕೊಡ್ತೀನಿ ಏನಪ್ಪಾ ಅಂದ್ರೆ ಸಕರ್ಮಕ ವಾಕ್ಯ. ರಾಮನು ಹಾಲು ಕುಡಿದನು. ಸಕರ್ಮಕದಲ್ಲಿ ಅಂದ್ರೆ ಕರ್ಮಪದ ಇರ್ತದೆ. ಸಿಂಪಲ್ ಆಗಿ ಹೇಳ್ಕೊಡ್ಬೇಕಂದ್ರೆ ಏನು ಅಂತ ಕೇಳಕ್ ಬಂದಿರ್ಬೇಕು. ಒಂದು ನೆನ್ಪಿಟ್ಕೊಳ್ಬೇಕು, ಏನು ಅಂತ ಕೇಳಲಿಕ್ಕೆ ಬರ್ಬೇಕು, ಕೇಳಲಿಕ್ಕೆ ಬರಬೇಕು. ಈಗ ನೋಡು, ರಾಮನು
ಹಾಲು ಕುಡಿದನು. ಈ ಕೇಳಕ್ ಬರ್ತದೆ ನಮ್ಗೆ. ರಾಮನು ಏನು ಕುಡಿದನು, ಏನು ಅಂತ ಕೇಳಿದ್ರೆ ಅದು ಸಕರ್ಮಕ ವಾಕ್ಯ. ಇಷ್ಟೇ ಸಿಂಪಲ್ ನೆನ್ಪಿಟ್ಕೊಳ್ಬೇಕು. ಏನು ಅಂತ ಕೇಳಕ್ ಬಂತು, ಅದು ಸಕರ್ಮಕ ವಾಕ್ಯ. ರಾಮನು ಹಾಲು ಕುಡಿದನು. ರಾಮನು ಏನು ಕುಡಿದನು ಅಂತ ಕೇಳಕ್ ಬಂದಿರ್ಬೇಕು. ಕ್ವಶನ್ ಮಾಡಕ್ ಬಂತು, ಪ್ರಶ್ನೆ ಏನು ಅಂತ ಕೇಳಕ್ ಬಂದ್ರೆ ಅದು ಸಕರ್ಮಕ ವಾಕ್ಯ. ಇಷ್ಟು ತಿಳ್ಕೊಬೇಕು. ರಾಮನು ಹಾಲು ಕುಡಿದನು. ಅವನು ಹೊರಕ್ಕೆ ಹೋದನು. ಅವನು ಎಲ್ಲಿಗೆ ಹೋದನು ಅಂತ ಕೇಳಕ್ ಬರ್ತದೆ. ಏನು ಅಂತ ಕೇಳಲಿಕ್ಕೆ ಕ್ವಶನ್ ಮಾಡ್ಲಿಕ್ಕೆ ಬರ್ತದಲ್ಲ, ಅದು ಸಕರ್ಮಕ ವಾಕ್ಯ. ಇನ್ನೊಂದು ಬರ್ತದೆ ಅಕರ್ಮಕ ವಾಕ್ಯ. ಅಕರ್ಮಕ ವಾಕ್ಯ. ಈಗ ಕೂಸು ಮಲಗಿತು. ಕೂಸು ಮಲಗಿತು. ಇಲ್ಲಿ ನೋಡ್ರಿ, ಕೂಸು ಏನು ಮಲಗಿತು ಅಂತ ಕೇಳಕ್ ಬರ್ತತೇನೆ? ಏನು ಅಂತ ಕೇಳಿಕ್ ಬರುವುದಿಲ್ಲ. ಕೂಸು ಮಲಗಿತು, ಮುಗಿತದ. ಕೂಸು ಏನು ಮಲಗಿತು ಅಂತ ಕೇಳಕ್ ಬರಂಗಿಲ್ಲ. ಇಲ್ಲಿ ಕೇಳ್ಬೋದು ನೀವು. ಸಕರ್ಮಕ ವಾಕ್ಯದಲ್ಲಿ ರಾಮನು ಏನು ಕುಡಿದನು ಅಂತ ಕೇಳಲಿಕ್ಕೆ ಬರ್ತದೆ. ಇಲ್ಲಿ ಅಕರ್ಮಕ ವಾಕ್ಯದಲ್ಲಿ ಏನು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಏನು ಅಂತ ಕೇಳಲಿಕ್ಕೆ ಬರುವುದಿಲ್ಲ, ಕೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, ಕೂಸು ಮಲಗಿತು, ಗಾಳಿ ಬೀಸಿತು. ಗಾಳಿ ಬೀಸಿತು ಇಲ್ಲಿ ಕೇಳಕ್ ಬರ್ತೈತೇನೆ? ಗಾಳಿ ಏನು ಬೀಸಿತು ಅನ್ನಕ್ ಬರ್ತದೆ? ಬರುದಿಲ್ಲ. ಏನು ಅಂತ ಕೇಳಕ್ ಬರ್ಲಾರ್ದೆ ಅಕರ್ಮಕ ವಾಕ್ಯ. ಕೂಸು ಮಲಗಿತು, ಗಾಳಿ ಬೀಸಿತು, ಹಕ್ಕಿ ಹಾರಿತು. ಹಕ್ಕಿ ಹಾರಿತು, ಇದು ಅಕರ್ಮಕ ವಾಕ್ಯ. ಇಲ್ಲಿ ಹಕ್ಕಿ ಏನು ಹಾರಿತು ಅಂತ ಕೇಳಕ್ ಬರುದಿಲ್ಲ ನಮಗೆ. ಇಲ್ಲಿ ಕೇಳ್ಬೋದು ನೀವು. ಸಕರ್ಮಕ ವಾಕ್ಯದಲ್ಲಿ ರಾಮನು ಏನು ಕುಡಿದನು ಅಂತ ಕೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಅಕರ್ಮಕ ವಾಕ್ಯದಲ್ಲಿ ಕೂಸು ಮಲಗಿತು. ಕೂಸು ಏನು ಮಲಗಿತು ಅಂತ ಕೇಳಕ್ ಬರ್ತದೆ ಅಂತ ಇಲ್ಲಿ ಬರೋದಿಲ್ಲ. ಏನು ಅಂತ ಕೇಳಕ್ ಬರ್ಲಿಲ್ಲ ಅಂತಂದ್ರೆ ಅದು ಅಕರ್ಮಕ ವಾಕ್ಯ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ನೀವು ಅವನ್ನ ಪರೀಕ್ಷೆದಲ್ಲಿ ಕೇಳೋದು ಏನ್ ಕೇಳ್ತಾರೆ ನಿಮ್ಗೆ ಅಂದ್ರೆ ಅಕರ್ಮಕ ವಾಕ್ಯನೇ ಕೇಳಿರ್ತಾರೆ. ಸಕರ್ಮಕ ವಾಕ್ಯ ಕೇಳೋದಿಲ್ಲ. ಅಕರ್ಮಕ ವಾಕ್ಯ ಅಂದ್ರೆ ಅಲ್ಲಿ ಏನು ಅಂತ ಕ್ವಶನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ನಾನು, ಕೂಸು ಮಲಗಿತು. ಕೂಸು ಏನು ಮಲಗಿತು ಅಂತ ಕೇಳ್ತೀರೇನ? ಇಲ್ಲ. ಗಾಳಿ ಬೀಸಿತು, ಗಾಳಿ ಏನು ಬೀಸಿತಂತೀರ? ಇಲ್ಲ. ಏನು ಅಂತ ಕೇಳಕ್ ಬರ್ಲಾರ್ದು ಅಕರ್ಮಕ ವಾಕ್ಯ. ಇಷ್ಟು ತಿಳ್ಕೊಳ್ಬೇಕು. ಇದು ಮುಗೀತು. ನೆಕ್ಸ್ಟ್ ಇಲ್ಲಿ ಕೆಲವು ಸಂಧಿಗಳು ಬರ್ದೇನಿ. ಸಿಂಪಲ್ ಆಗಿ ಟ್ರಿಕ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾರೆ. ಉದಾಹರಣೆಗಾಗಿ ದೇವರ್ಷಿ, ದೇವರ್ಷಿ, ಮಹರ್ಷಿ, ಸಪ್ತರ್ಷಿ, ಸಪ್ತರ್ಷಿ. ಇದು ನೋಡಿದ ತಕ್ಷಣ ಈ ಸಂಧಿ ಅಂತ ನೀವು ಹೇಳ್ಬೋದು. ಸಿಂಪಲ್ ಟ್ರಿಕ್. ಒಂದು ಸಣ್ಣ ಟ್ರಿಕ್ ಮುಂದೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಸಂಸ್ಕೃತ ಪದಗಳಿದ್ದು ಕೊನೆಯಲ್ಲಿ ಕನ್ನಡ 9 ಬಂದ್ರೆ, ಏನ್ ಬಂದ್ರೆ ಇದು 9 ಇದೆ. ಇಫ್ 9 ಕಮ್ಸ್, ಇಫ್ 9 ಕಮ್ಸ್, ಲಾಸ್ಟ್ ಅಲ್ಲಿ 9 ಕನ್ನಡ 9 ಇದ್ರೆ ಅದನ್ನೇ ಗುಣಸಂಧಿ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಬಿಡ್ರಿ. ಈಗ ಹೇಳ್ತೀನಿ ನಾನು, ಬಿಡಿಸಿ ಬರದಾಗ ಇರೋದಿಲ್ಲ. ಆಮೇಲೆ ಕನ್ನಡ 9 ಬರ್ತದೆ. ಉದಾಹರಣೆಗಾಗಿ ಮಾರ್ಸಿ, ಮಹಾ ಪ್ಲಸ್ ಋಷಿ. ಬಿಡಿಸಿ ಬರ್ದಿರಿ. ಇಲ್ಲಿ ಕನ್ನಡ 9 ಇಲ್ಲಿಲ್ಲ, ಹುಡುಕಾಡಿದ್ರು ಸಿಗೋದಿಲ್ಲ. ಸಂಧಿ ಆದ್ಮೇಲೆ ಕನ್ನಡ 9 ಬಂದಿರ್ತದೆ, ಅದು ಗುಣಸಂಧಿ. ಮತ್ತೊಂದು ಬಿಡಿಸ್ತೇನೆ ಇಲ್ಲಿ, ಸಪ್ತರ್ಷಿ, ಸಪ್ತ ಪ್ಲಸ್ ಋಷಿ. ಇಲ್ಲಿ ನೋಡ್ರಿ ನೀವು, ಸಪ್ತ ಪ್ಲಸ್ ಋಷಿಯಲ್ಲಿ ಕನ್ನಡ 9 ಇಲ್ಲ. ಸಂಧಿ ಆದ್ಮೇಲೆ ಕನ್ನಡ 9 ಲಾಸ್ಟಿಗೆ ಇತ್ತು ಅಂದ್ರೆ ಅದನ್ನ ಏನಪ್ಪಾ, ಅದು ಸಪ್ತರ್ಷಿ ಗುಣಸಂಧಿ. ಲಾಸ್ಟಿಗೆ ಕನ್ನಡ 9 ಇದ್ರೆ ಅದು ಗುಣಸಂಧಿ ಅಂತ ತಿಳ್ಕೊಟ್ರು. ಬರ್ಲಾರ್ದವ್ರಿಗಿದು. ಅಕಾರದ ಮುಂದೆ ಋಕಾರ ಬಂದ್ರೆ ಅಕಾರ ಬರ್ತದೆ, ಅದು ಸೂತ್ರ. ನಮಗ್ ಸೂತ್ರ ಬೇಡ, ಸಿಂಪಲ್ ಆಗಿ ಗೊತ್ತಾಗ್ಬಿಡ್ಬೇಕು. ಲಾಸ್ಟಿಗೆ ಕನ್ನಡ 9 ಐತಪ್ಪ, ಇದು ಗುಣಸಂಧಿ ಅಂತ ತಿಳ್ಕೊಳ್ಬೇಕು. ಇನ್ನೊಂದು ಬರ್ತದೆ ಗುಣಸಂಧಿಯಲ್ಲಿ. ಏನಪ್ಪಾ ಅಂದ್ರೆ, 2ನೇ ಅಕ್ಷರದ ಮೇಲೆ ಈ ರೀತಿ ಕೊಂಬು ಮತ್ತು ಒಂದು ಇದು ಬರ್ತದೆ, ದೀರ್ಘ ಮತ್ತು ಕೊಂಬು ಬರ್ತದೆ. ಮೊದಲು ಇರೋದಿಲ್ಲ, ಸಂಧಿ ಆದ್ಮೇಲೆ ಬರ್ತದೆ. ಉದಾಹರಣೆಗಾಗಿ ನರೇಂದ್ರ. ನೀವು ಸಿಂಪಲ್ ಆಗಿ ಹೇಳ್ಬೋದು, 2ನೇ ಅಕ್ಷರ ಮಾತ್ರ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನರೇಂದ್ರ 2ನೇ ಅಕ್ಷರದ ಮೇಲೆ ಈ ರೀತಿ ನರ, ಸಿಂಪಲ್ ಇದೆ, ನರ ಪ್ಲಸ್ ಇಂದ್ರ. ಇಲ್ಲಿ ನೋಡ್ರಿ ಬೇಕಾದ್ರೆ ನೀವು, 2ನೇ ಅಕ್ಷರದ ಮೇಲೆ ಕೊಂಬು ಬರ್ತದೆ, ಒಂದು ದೀರ್ಘ ಬರ್ತದೆ. ಈ ರೀತಿ
ಇದು ಏನಪ್ಪಾ ಅಂದ್ರೆ ಈಸಿಯಾಗಿ ಗುಣಸಂಧಿ. ಕೊನೆಯಲ್ಲಿ ಲಾಸ್ಟ್ ಅಲ್ಲಿ 2 ಇದ್ರೆ ಅದು ಗುಣಸಂಧಿ ಅಂತ ತಿಳ್ಕೊಳ್ರಿ. ಇದು ಮುಗೀತು. ಸಪ್ತರ್ಷಿ, ಇಲ್ಲಿ ದೇವ ಋಷಿ ಅಂತ ಬಿಡಿಸ್ತೀನಿ. ದೇವ ಪ್ಲಸ್ ಋಷಿ ಸಂಧಿ ಮಾಡಿದಾಗ ಕನ್ನಡ 9 ಇಲ್ಲ. ಇಲ್ಲಿ ಹುಡುಕಾಡಿದ್ರೆ ಎಲ್ಲಿ ಕನ್ನಡ 9 ಸಿಗೋದ್ರ? ಸಂಧಿ ಆದ್ಮೇಲೆ ನೋಡ್ಬಿಟ್ರಿ ನೀವು, ಲಾಸ್ಟಿಗೆ 9 ಬಂದಿತ್ತು, ಅದು ಗುಣಸಂಧಿ ಅಂತ. ಇಷ್ಟು ಸಂಧಿದೊಂದು ಸಣ್ಣ ಟ್ರಿಕ್ ಹೇಳ್ಕೊಟ್ಟಿನಿ. ಕನ್ನಡ 9 ಇದ್ರೆ ಅದು ಗುಣಸಂಧಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇತ್ಯಾದಿ. ಇಲ್ಲೊಂದು ಶಬ್ದ ಬರೀತೀನಿ, ಇತ್ಯಾದಿ. ಮತ್ತೆ ಅತ್ಯಂತ, ಅತ್ಯಂತ. ಇನ್ನೊಂದು ಮನ್ವಾದಿ. ಅತ್ಯಂತಾನೆ ಬಿಡಿಸಿ ಹೇಳ್ತೇನೆ ಮಗ. ಇಲ್ಲಿ 2ನೇ ಅಕ್ಷರ ತೆಳಗಡೆ ಯ ಬಂತು ಅಂತ. 2ನೇ ಅಕ್ಷರ ತೆಳಗಡೆ ಏದೊತ್ತು ಇತ್ತು ಅಂದ್ರೆ ಅದನ್ನ ಏನಂದ ಬಿಡ್ರಿ, ಎಣ್ಣ ಸಂಧಿ. ಯಾವ ಬರ್ತಾವಪ್ಪ ಹೇಳ್ಕೊಡ್ತೀನಿ. ಯ ರ ವ ಬಂದಿತ್ತು ಅಂದ್ರೆ ಅದನ್ನ ಎಣ್ಣ ಸಂಧಿ ಅನ್ಕೊಂಡ್ಬಿಡ್ರಿ. 2ನೇ ಅಕ್ಷರ ನೋಡಿದ ತಕ್ಷಣ ಗೊತ್ತಿಡ್ಬೇಕು. 2ನೇ ಅಕ್ಷರ ಸಂಸ್ಕೃತ ಪದಗಳಿದ್ದು 2ನೇ ಅಕ್ಷರ ತೆಳಗಡೆ ಯ ರ ವ ಬಿಡಿಸಿ ಬರದಾಗಿರ್ಬಾರ್ದು. ಬಿಡಿಸಿ ಬರೆದ ಮೇಲೆ ಯ ರ ವ 2ನೇ ಅಕ್ಷರ ಕೆಳಗಡೆ ಬಂದು ಅಂದ್ರೆ ಅದನ್ನ ಎಣ್ಣ ಸಂಧಿ. ಈಗ ಹೇಳಿ ತೋರಿಸ್ತೇನೆ, ನಾನು ಬರೆದು ತೋರಿಸ್ತೀನಿ. ಅತ್ಯಂತ, ಅತಿ ಪ್ಲಸ್ ಅಂತ. ಇಲ್ಲಿ ಹುಡುಕಾಡ್ ನೋಡ್ರಿ, ಸಂಧಿಯನ್ನ ಬಿಡಿಸಿ ಬರೆದಾಗ ಯ ಇಲ್ಲ, ಅಲ್ಲಿ ಸಂಧಿಯನ್ನ ಬಿಡಿಸಿ ಬರೆದಾಗ ಯ ಇಲ್ಲ. ಯಾವಾಗ ಸಂಧಿ ಆಗ್ತದಲ್ಲ ಅಲ್ಲಿ 2ನೇ ಅಕ್ಷರ ಕೆಳಗಡೆ ಯ ಬಂದು ಕುಂದಿರ್ತದೆ. ಯ ಬಂದ್ರೆ ಎಣ್ಣ ಸಂಧಿ. ಇತ್ಯಾದಿ ಆತು. ಇತ್ಯಾದಿನೂ ಬಿಡಿಸಿ ತೋರಿಸ್ತೇನೆ. ಇತಿ ಪ್ಲಸ್ ಆದಿ. ಇಲ್ಲಿ ಹುಡುಕಾಡ್ ನೋಡ್ರಿ ನೀವು, ಕನ್ನಡ ಯ ಇಲ್ಲ, ಸಂಧಿ ಆದ ಮೇಲೆ ಕನ್ನಡ ಯ ಕೆಳಗಡೆ 2ನೇ ಅಕ್ಷರ ಕೆಳಗಡೆ ಬರ್ತದೆ. ಯ ಬಂದ್ರೆ ಎಣ್ಣ ಸಂಧಿ. ಇನ್ನೊಂದು ಯಾವ್ದಪ್ಪ, ಇಲ್ಲಿ 3 ಬರ್ತಾವ. ಯ, ಒಂದು ರ, ಒಂದು ಓ ಬರ್ತದೆ. ಮತ್ತೊಂದು ರ ಬರೋದು ಹೇಳ್ಕೊಡ್ತೀನಿ. ಇಲ್ಲಿ ಮಾತ್ರಂಶ. ಇಲ್ಲಿ ನೋಡಿ 2ನೇ ಅಕ್ಷರ ಕೆಳಗಡೆ ಈ ರದೊತ್ತು ಇದು ಬಂದಿರ್ತದೆ. ಬಿಡಿಸಿ ಬರದಾಗಿರೋದಿಲ್ಲ. ಹೆಂಗಪ್ಪ ಅಂದ್ರೆ ಬಿಡಿಸ್ಬೇಕು. ಮಾತ್ರಾಂಶ ಅಂದ್ರೆ ಮಾತೃ ಪ್ಲಸ್ ಅಂಶ. ಇಲ್ಲಿ ನೋಡ್ರಿ ಬೇಕಾದ್ರೆ ಮಾತೃ, ಈ ರು ಇದೆ, ಇದು ಇದೆ. ಆಮೇಲೆ ಈ ಪ್ರಕಾರ ಬರ್ತದೆ, ಚಂದ್ರ ಅದರ ರೀತಿ ಇರ್ತದೆ. ರದೊತ್ತು ಮಾತ್ರಾಂಶ. ಈ ರೀತಿ ಯ ರ ವ 2ನೇ ಅಕ್ಷರ ಕೆಳಗಡೆ ಬಂದ್ರೆ ಅದು ಗುಣಸಂಧಿ. ಉದಾಹರಣೆಗೆ ಇನ್ನೊಂದು ಬಿಡಿಸ್ತೀನಿ. ವ ಬರೋದೊಂದು ಗುರುವಾಜ್ಞೆ. ಇಲ್ಲಿ ನೋಡ್ರಿ ನೀವು, ಗುರುವಾಜ್ಞೆ 2ನೇ ಅಕ್ಷರ ಕೆಳಗಡೆ ವ ಬಂದಿದೆ. ಇಲ್ಲಿ ಬಿಡಿಸಿ ಬರಿತೀನಿ. ಗುರು ಪ್ಲಸ್ ಆಜ್ಞೆ. ಬಿಡಿಸಿ ಬರದಾಗ ಇಲ್ಲಿ ವ ಇಲ್ಲ. ಬಿಡಿಸಿ ಆದ್ಮೇಲೆ ಸಂಧಿ ಆದ್ಮೇಲೆ ವ ಬರ್ತದೆ ಕೆಳಗಡೆ 2ನೇ ಅಕ್ಷರ ಕೆಳಗಡೆ. ಈ ರೀತಿಯಾಗಿ 2ನೇ ಅಕ್ಷರ ಕೆಳಗಡೆ ಯ ರ ಬರುವುದೇ, ಯ ರ ವ ಬರುವುದೇ ಎಣ್ಣ ಸಂಧಿ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಏನೊಂದು ಹೇಳ್ಕೊಟ್ಬಿಡ್ತೀನಿ, ವೃದ್ಧಿ ಸಂಧಿ. ಸಂಸ್ಕೃತದ ಸ್ವರ ಸಂಧಿಗಳಿವು. ವೃದ್ಧಿ ಸಂಧಿಗೆ ಏನು ಬರ್ತದಪ್ಪ ಅಂತಂದ್ರೆ 2ನೇ ಅಕ್ಷರ ಕೆಳಗಡೆ ಸ್ಪೂನ್ ಬರ್ತದೆ. ಈ ರೀತಿಯಲ್ಲಿ 2ನೇ ಅಕ್ಷರ ಕೆಳಗಡೆ ಕನ್ನಡ 8 ಅಥವಾ 5 ಅಂತಾರ ತಿಳ್ಕೊಳ್ರಿ. ಇಲ್ಲ ಈ ಸ್ಪೂನ್ ಅಂತ ತಿಳ್ಕೊಳ್ರಿ, ಚಮ್ಮಚ್ ಅಂತಾರ ತಿಳ್ಕೊಳ್ರಿ. 2ನೇ ಅಕ್ಷರ ಕೆಳಗಡೆ ಈ ಸ್ಪೂನ್ ಬಂತು ಅಥವಾ 2ನೇ ಅಕ್ಷರದ ಮೇಲೆ ಔದೊತ್ತು ಬಂದ್ರೆ, 2 ಸ್ಪೂನು ಇಲ್ಲ ಔದೊತ್ತು ಬಂದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಕರೀತಾರೆ. ಇಲ್ಲಿ ತೋರಿಸ್ತೀನಿ ನಾನು. ವೃದ್ಧಿ ಸಂಧಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಏಕೈಕ. ಏಕೈಕ ಇಲ್ಲಿ ನೋಡ್ರಿ, ವೃದ್ಧಿ ಸಂಧಿ ಅಂದ್ರೆ ಈ ರೀತಿ ಸ್ಪೂನ್ ಬರ್ತದೆ. 2ನೇ ಅಕ್ಷರ ಕೆಳಗಡೆ ಸ್ಪೂನ್ ಬಂತು, ವೃದ್ಧಿ ಸಂಧಿ. ಇದ್ರ ಬಿಡಿಸಿ ಬರೀತೀನಿ ನೋಡು. ಏಕ ಪ್ಲಸ್ ಏಕ. ಇಲ್ಲಿ ಹುಡುಕಾಡಿ ನೋಡ್ರಿ ನೀವು, ಕನ್ನಡ 2ನೇ ಅಕ್ಷರ ಕೆಳಗಡೆ ಸ್ಪೂನ್ ಬಂದಿಲ್ಲ. ವೃದ್ಧಿ ಅಂದ್ರೆ ಹೆಚ್ಚಾಗೋದು. ಈಗ ಒಂದು ಪ್ಲೇಟ್ ಇದೆಯಪ್ಪ, ಈ ಪ್ಲೇಟ್ ಅಲ್ಲಿ ಒಂದು ಸ್ಪೂನ್ ಇಂದ ಅನ್ನ ಹಾಕೊಂತ ಹೋಗ್ತಾರ. ಹಿಂಗ ಹಾಕೊಂತ ಹೋದ್ರೆ ಏನಾಗ್ತೈತೆ, ಅದು ಜಾಸ್ತಿ ಆಗಿ ಹೆಚ್ಚಾಗ್ತದೆ. ಹೆಚ್ಚಾಗೋದೇ ವೃದ್ಧಿ. 2ನೇ ಅಕ್ಷರ ಕೆಳಗಡೆ ಈ ರೀತಿ ಸ್ಪೂನ್ ಬಂತು ಅಂದ್ರೆ ಅದನ್ನ ಏನನ್ಬೇಕು ನಾವು
ವೃದ್ಧಿ ಸಂಧಿ. ಏಕೈಕ. ಮತ್ತೊಂದು ಬಿಡಿಸಿ ಹೇಳ್ತೀನಿ, ಜಲೈಕ್ಯ. ಜಲೈಕ್ಯ ಬರ್ರಿ, ನೀವು ಎರಡನೇ ಅಕ್ಷರ ನೋಡಿದ ತಕ್ಷಣ ಕೆಳಗಡೆ ಸ್ಪೂನ್ ಬಂದಿದೆ, ಕನ್ನಡ 8 ಬಂದ್ರೆ ಇಫ್ ಕನ್ನಡ 8, ಇಫ್ ಕನ್ನಡ 8 ಕಮ್ಸ್ ಅಂಡರ್ ದಿ ಸೆಕೆಂಡ್ ಲೆಟರ್, ದಟ್ ಈಸ್ ವೃದ್ಧಿ ಸಂಧಿ. ಇಂಗ್ಲಿಷ್ನಾಗ ಇರ್ತೀರಿ ಕೆಲವು ಜನ, ಸೈನ್ಸ್ ಮಾಡೋರಿಗೆ ಇಂಗ್ಲಿಷ್ ಗೊತ್ತಾಗ್ತದೆ. ಇಲ್ಲಿ ಸ್ಪೂನ್ ಎರಡನೇ ಅಕ್ಷರ ಕೆಳಗಡೆ ನೋಡಿ, ಜಲೈಕ್ಯ, ಜಲ ಪ್ಲಸ್ ಐಕ್ಯ. ಇಲ್ಲಿ ನೋಡ್ರಿ, ಎರಡನೇ ಅಕ್ಷರ ಕೆಳಗಡೆ ಸ್ಪೂನ್ ಇಲ್ಲ, ಹುಡುಕಾಡ್ರಿ ನೀವು. ಸಂಧಿ ಆದ್ಮೇಲೆ ಈ ರೀತಿ ಸ್ಪೂನ್ ಅಥವಾ ಕನ್ನಡ 8 ಬರ್ತದೆ, 8 ಬರೋದೇ ವೃದ್ಧಿ ಸಂಧಿ. ಇನ್ನು ಅವು ಬರೋದು ಹೇಳಿದೆ, ಕೆಳಗಡೆ ಸ್ಪೂನ್ ಬರ್ತದೆ, ಇಲ್ಲ ಮೇಲ್ಗಡೆ ಏನ್ ಬರ್ತದಪ್ಪ, ಹೌದು ಒತ್ತು ಬರ್ತದೆ. ಎರಡೇ ಅಕ್ಷರ ಮೇಲ್ಗಡೆ, ಎರಡನೇ ಅಕ್ಷರ ಮೇಲೆ ಇದು ಬರ್ಲಿ ಅಥವಾ ಇದು ಬರ್ಲಿ, ಇದು ಬರೋದು ಹೇಳ್ತೇನೆ. ಜಲೋಗ, ಇಲ್ಲಿ ನೋಡ್ರಿ, ಜಲೌಗ ಎರಡನೇ ಅಕ್ಷರದ ಮೇಲೆ ಇದೆ, ಹೌದು ಒತ್ತಿದೆ. ಕೆಳಗಡೆ ಸ್ಪೂನ್ ಬಂದ್ರು ವೃದ್ಧಿ ಸಂಧಿ, ಮೇಲ್ಗಡೆ ಹೌದು ಒತ್ತು ಬಂದ್ರು ಕೂಡ ಅದು ಕೂಡ ವೃದ್ಧಿ ಸಂಧಿ. ಇಲ್ಲಿ ನೋಡಿ, ಎರಡನೇ ಅಕ್ಷರ ಮೇಲೆ ಹೌದು ಒತ್ತು ಬಂದಿದೆ. ಜಲ ಪ್ಲಸ್ ಓಗ. ಇಲ್ಲಿ ನೋಡಿ, ಎರಡನೇ ಅಕ್ಷರದ ಮೇಲೆ ಏನು ಇಲ್ಲ, ಅಲ್ಲಿ ಸಂಧಿ ಆದ್ಮೇಲೆ ಅವು ಒತ್ತು ಬಂದಿದೆ. ಈ ರೀತಿ ಎರಡನೇ ಅಕ್ಷರ ಕೆಳಗಡೆ ಸ್ಪೂನು ಅಥವಾ ಮೇಲ್ಗಡೆ ಹೌದು ಒತ್ತು ಬಂದ್ರೆ ಅದನ್ನ ನಾವು ವೃದ್ಧಿ ಸಂಧಿ ಅಂತೀವಿ. ಬರ್ಕೊಂಡ್ರೆ ಬರ್ಕೊಡ್ರಿ. ಇಷ್ಟು ಇವತ್ತು ಈ ಪಾಠವನ್ನ ಇಲ್ಲಿ ಮುಗಿಸ್ತೇನೆ. ನೆಕ್ಸ್ಟ್ ನಾನು ಅಕ್ಷರ ಉತ್ಪತ್ತಿ ಸ್ಥಾನಗಳು, ಕನ್ನಡದ ಅಕ್ಷರ ಉತ್ಪತ್ತಿ ಸ್ಥಾನಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.